ಶಶಿ ಬಂದ್ಯಾ? ಫೂಲಿಶ್ ಆಗಿ ಬಿಹೇವ್ ಮಾಡ್ಬೇಡ ಶಶಿ. ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಯಾರಾದ್ರೂ ಬೇರೆ ಆಗ್ತಾರಾ? ದಿನದಲ್ಲಿ ಒಂದ್ಸಲ ನಡೆದ್ರೆ ಚಿಕ್ಕ ವಿಷಯ, ತುಂಬಾ ಸಲ ನಡೆದ್ರೆ ದೊಡ್ಡ ವಿಷಯ. ಅದೇ ಪ್ರತಿದಿನ ನಡೆದ್ರೆ. ಲುಕ್ ಶಶಿ, ನನ್ನ ಕಡೆ ತಪ್ಪಿಲ್ಲ ಅಂತ ನಾನು ಹೇಳ್ತಿಲ್ಲ, ಬಟ್ ನಾನು ನಿನ್ ತಪ್ಪುಗಳನ್ನ ಎತ್ತಿಡಿತಿಲ್ಲ ಅಲ್ವಾ? ಲೈಫ್ ಇಸ್ ಆಲ್ ಅಬೌಟ್ ಅಡ್ಜಸ್ಟ್ಮೆಂಟ್ಸ್. ನೀನು ಅಡ್ಜಸ್ಟ್ ಆಗ್ಬೇಕು, ನಾನು ಅಡ್ಜಸ್ಟ್ ಆಗ್ಬೇಕು. ನನಗದ್ರ ಅವಶ್ಯಕತೆ ಇಲ್ಲ ಶಿವ. ಎನಿವೇಸ್, ಐ ಟುಕ್ ಅ ಡಿಸಿಷನ್ ಅಂಡ್ ಐ ಡೋಂಟ್ ವಾಂಟ್ ಟು ಬಿ ವಿತ್ ಯು ಎನಿಮೋರ್. ಪರವಾಗಿಲ್ಲ, 1 ವರ್ಷದಲ್ಲಿ ಮೈಂಡ್ ರೀಡಿಂಗ್ ಚೆನ್ನಾಗೇ ಕಲ್ತಿದ್ಯಾ. ನನ್ ಮನ್ಸಲ್ಲಿ ಏನಿತ್ತೋ ನೀನ್ ಅದನ್ನೇ ಹೇಳಿದ್ಯಾ. ನೀನ್ ಹೋಗ್ಬೇಕು ಅನ್ಕೊಂಡ್ರೆ ಹೋಗು. ನಾನ್ ಲೈಫಲ್ಲಿ ನಾನು ಮಾಡಿರೋ ತಪ್ಪು ನನಗೆ ನೆನಪಿರ್ಬೇಕು ಅಂದ್ರೆ ಆ ಫೋಟೋಗಳು ಅಲ್ಲೇ ಇರ್ಬೇಕು. ಈ ಮನೇಲಿದ್ರೆ ನೀನೆಲ್ಲಿ ನೆನಪಾಗ್ತೀಯ ಅಂತ ಈ ಮನೆನೇ ಬಿಟ್ಟು ಹೋಗ್ತಿದ್ದೀನಿ. ಅಂಥದ್ರಲ್ಲಿ ಫೋಟೋಲ್ ಮಾತ್ರ ನಿನ್ ಜೊತೆ ಇರ್ತೀನಿ ಅಂತ ಹೇಗ್ ಅನ್ಕೊಂಡೆ ನೀನು? ನನ್ನ ಹತ್ರ ಆಗ್ಲಿ, ನನ್ನ ಫೋನಲ್ಲಾಗ್ಲಿ ನಿನಗೆ ಸಂಬಂಧಪಟ್ಟಿರೋ ಯಾವ ನೆನಪು ನನ್ನ ಹತ್ರ ಇಲ್ಲ, ಇನ್ಕ್ಲೂಡಿಂಗ್ ಯೋರ್ ನಂಬರ್. ಐ ಹ್ಯಾವ್ ಡಿಲೀಟೆಡ್ ಎವ್ರಿಥಿಂಗ್. ನೀನು ಕೂಡ ಎಲ್ಲ ಡಿಲೀಟ್ ಮಾಡು. ಮಾಡ್ತೀನಿ ಬಿಡು, ನೀನ್ ತೊಲ್ಗು. ನೋ, ಈಗ್ಲೇ ಮಾಡು, ಇನ್ ಫ್ರಂಟ್ ಆಫ್ ಮೀ. ಯಾಕೆ, ನಂಬಿಕೆ ಇಲ್ವಾ? ಓಹ್ ಸಾರಿ, ನಂಬಿಕೆ ಇದ್ದಿದ್ರೆ ನನ್ನ ಬಿಟ್ಟು ಹೋಗ್ತಿರ್ಲಿಲ್ಲ ಅಲ್ವಾ? ಎಲ್ಲಿ ಹೋಯ್ತು? ಫೋನ್ ಎಲ್ಲಿಟ್ಟಿದ್ಯೋ ಗೊತ್ತಿಲ್ಲದೆ ಇರೋಷ್ಟು ಕುಡ್ದಿದ್ಯಾ? ಬೇಗ ನೋಡು, ನನಗೆ ಲೇಟ್ ಆಗ್ತದೆ. ಅಷ್ಟು ಲೇಟ್ ಆದ್ರೆ ಕಾಲ್ ಮಾಡ್ಬೋದಲ್ವಾ? ರಿಂಗ್ ಆಗುತ್ತೆ. ಓಹ್ ಸಾರಿ, ನನ್ನ ನಂಬರ್ ಡಿಲೀಟ್ ಮಾಡಿದ್ಯಾ ಅಲ್ವಾ? ಹೇಳ, ನೆನ್ಪಿದ್ಯಾ? ಫೋನ್ ಫಾರ್ಮೇಟ್ ಮಾಡೋದಷ್ಟು ಈಸಿ ಅಲ್ಲ ಇದನ್ನ ಫಾರ್ಮೇಟ್ ಮಾಡೋದು. ಇಟ್ಸ್ ರಿಂಗಿಂಗ್. ಬಟ್ ಇಲ್ಲೆಲ್ಲೂ ಕೇಳಿಸ್ತಾ ಇಲ್ವಲ್ಲ? ಸೈಲೆಂಟ್ ಮೋಡ್ಗೆ ಹಾಕಿದ್ಯಾ? ಫೋನ್ ಎಲ್ಲಿಟ್ಟಿದ್ದೀನಿ ಅಂತ ಗೊತ್ತಿಲ್ಲ ಅಂದ್ರೆ ಸೈಲೆಂಟ್ ಮಾಡಲಿದ್ಯಾ, ಫ್ಲೈಟ್ ಮಾಡಲಿದ್ಯಾ ಅಂತ ಹೇಗ್ ಗೊತ್ತಾಗುತ್ತೆ? ಏನಾಯ್ತು? ಸಮನ್ ಕಟ್ ದ ಕಾಲ್. ವಾಟ್? ಕಟ್ ಮಾಡಿದ್ರ? ಕಾಲ್ ಅಗೈನ್? ಸ್ಪೀಕರ್ ಆನ್ ಮಾಡು. ಸ್ವಿಚ್ ಆಫ್. ಡೋಂಟ್ ವರಿ ಶಶಿ, ಫೋನ್ ಎಲ್ಲೂ ಹೋಗಲ್ಲ. ಒಂದ್ ವೇಳೆ ಹೋದ್ರೂ ಕೂಡ ಏನಾಗುತ್ತೆ? ಲವರ್ಸ್ ಪ್ರೈವೇಟ್ ವಿಡಿಯೋ ನೆಟ್ ಅಲ್ಲಿ ವೈರಲ್ ಆಗ್ತಾ ಇದೆ. ಮಕ್ಕಳು ತೆಗೆದಿರೋ ವಿಡಿಯೋ ನೆಟ್ಟಿಗೆ ಹೇಗ್ ಬಂತು? ಅವರಿಬ್ರು ಒಟ್ಟಿಗೆ ಇದ್ದಾರಾ ಅಥವಾ ಒಬ್ರು ಮೇಲಿನ ಕೋಪಕ್ಕೆ ಇನ್ನೊಬ್ರು ಲೀಕ್ ಮಾಡಿದಾರಾ? ಪೂರ್ತಿ ವಿವರಗಳನ್ನ ಬ್ರೇಕ್ ನಂತರ ನೋಡಿ. ನಾಲ್ಕು ಗೋಡೆಗಳ ಮಧ್ಯೆ ನಡೆಯುವಂತ ಒಂದು ಪರ್ಸನಲ್ ಮ್ಯಾಟರ್. ಆದ್ರೆ ಈಗಿರುವಂತ ಟೆಕ್ನಾಲಜಿಯಿಂದ ಆ ರಹಸ್ಯ ಬಟ್ಟ ಬಯಲಾಗಿ ಎಲ್ಲರೂ ನೋಡೋ ಹಾಗಾಗಿದೆ. ಇಂಥ ಘಟನೆಗಳು ಕೆಲವರಿಗೆ ಪ್ರಾಣ ಸಂಕಟ ಆಗಿದ್ರೆ ಇನ್ನು ಕೆಲವರಿಗೆ ಅದು ಟೈಮ್ ಪಾಸ್ ಆಗಿದೆ. ಬದಲಾಗ್ತಾ ಇರೋ ಕಾಲದ ಜೊತೆಗೆ ನಾವು ಬದಲಾಗ್ಬೇಕು ಅಂತ ಅನ್ಕೊಂಡಿದಾರೋ ಏನೋ ನಮ್ಮ ಯುವಕರ ಆಲೋಚನೆನ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ಇತ್ತೀಚೆಗೆ ಯಾರಿಗೂ ಗೊತ್ತಾಗ್ತಾ ಇರೋ ಹಾಗೆ ಸೀಕ್ರೆಟ್ ಆಗಿ ತೆಗೆದಿರುವಂತ ವಿಡಿಯೋಗಳು ತುಂಬಾ ಕಾಣಿಸ್ತಿತ್ತು. ಆದ್ರೆ ಈಗ ಬೇಕು ಅಂತಾನೆ ತಮ್ಮ ತಾವೇ ತೆಕ್ಕೊಂಡಿರುವಂತ ಪ್ರೈವೇಟ್ ವಿಡಿಯೋಗಳು ಎಲ್ಲರನ್ನ ಅಚ್ಚರಿಗೊಳಿಸ್ತಾ ಇದೆ. ಬೆಂಗಳೂರಲ್ಲಿ ಒಂದು ಪಾರ್ಕ್ ಅಲ್ಲಿ ನಡೆದಂತ ಘಟನೆ ವಿಡಿಯೋ ಇಂಟರ್ನೆಟ್ ಅಲ್ಲಿ ದರ್ಶನ ಕೊಡ್ತಾ ಇದೆ. ಆ ವಿಡಿಯೋ ವೈರಲ್ ಆಗ್ತಿದ್ದ ಹಾಗೆ ಆ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡ್ಲು. ಅಯ್ಯೋ ಪಾಪ ಅನ್ನೋರು ಕೂಡ ಗೊತ್ತಿದ್ದು ಮಾಡಿರೋ ತಪ್ಪಿಗೆ ಯಾರೇನ್ ಮಾಡಕ್ಕಾಗತ್ತೆ ಅಂತ ಪ್ರತಿಯೊಬ್ರು ಬೈತಾ ಇದ್ದಾರೆ. ಅಳ್ಬೇಡ ಶಶಿ, ಆ ವಿಡಿಯೋ ನಮ್ದಲ್ಲ ಬಿಡು. ನಮ್ ವಿಡಿಯೋ ಕೂಡ ಹಾಗೆ ಬಂದ್ರೆ
ಆ ರೀತಿಯೆಲ್ಲ ಆಗಲ್ಲ ಶಶಿ, ಧೈರ್ಯವಾಗಿರು. ಎಲ್ಲಿ ಹೋಗಿದೆ ಶಶಿ? ಕಾಲ್ ಕೂಡ ಲಿಫ್ಟ್ ಮಾಡ್ಲಿಲ್ಲ. ಏನು ಅಷ್ಟೊಂದು ಮಿಸ್ ಮಾಡ್ಕೊಂಡ್ಯಾ? ಅರ್ಧ ಗಂಟೆ ಇಷ್ಟೊಂದು ಘೋರವಾಗಿರುತ್ತೆ ಅಂತ ಗೊತ್ತಾಗಿದ್ದಿದ್ರೆ ನಾನು ನಿನ್ ಜೊತೆನೆ ಬರ್ತಾ ಇದ್ದೆ. ನಿನ್ ಬರ್ತ್ಡೇ ಅಲ್ವಾ, ನಿನಗ್ ಚಿಕ್ಕ ಸರ್ಪ್ರೈಸ್ ಕೊಡೋಣ ಅಂತ. ಸರ್ಪ್ರೈಸ್? ಏನದು? ಟಂಟನೈ. ವಾವ್, ಐಫೋನ್. ಐಫೋನ್ ಸರ್ಪ್ರೈಸ್ ಏನಿದೆ? ಇದರಲ್ಲಿ ಫಸ್ಟ್ ನಮ್ಮಿಬ್ರು ಸೆಲ್ಫಿನೇ ಇದೆ. ಸೆಲ್ಫಿನಲ್ಲಿ ಸರ್ಪ್ರೈಸ್ ಏನಿದೆ? ಇದರಲ್ಲಿ ನಾವಿಬ್ರು ಕಿಸ್ ಮಾಡಿರೋ ವಿಡಿಯೋನೂ ಇದೆ. ಇದಕ್ಕಿಂತ ಸ್ಪೆಷಲ್ ಏನ್ ಬೇಕು? ವಾಟ್? ಕಿಸಲ್ ಸ್ಪೆಷಲ್ ಏನಿದೆ? ಶಿವ, ಪ್ಲೀಸ್ ಶಶಿ, ಸಮಾಧಾನ ಮಾಡ್ಕೋ. ಫೋನ್ ಎಲ್ಲೂ ಹೋಗಲ್ಲ, ಟ್ರಸ್ಟ್ ಮೀ. ನಿನ್ನ ಹೇಳ್ತಾ ಇದ್ರೆ ನನಗ್ ನೋಡೋದಕ್ಕಾಗಲ್ಲ. ಆ ವಿಡಿಯೋ ಹೊರಗ್ ಬಂದ್ರೆ ನನ್ ಲೈಫ್ ಪರಿಸ್ಥಿತಿ ಏನು? ಅಂದ್ರೆ ನಿನ್ ಮಾತ್ರ ಲೈಫಾ, ನಂದಲ್ವಾ? ನಿನಗೇನು ಗಂಡ್ಸು ಕಾಲರ್ ಎತ್ಕೊಂಡ್ ತಿರುಗ್ತೀಯ. ಪೀಪಲ್ ವಿಲ್ ಥಿಂಕ್ ಯುವರ್ ಅ ಹೀರೋ ಅಂಡ್ ಐ ಆಮ್ ಯುವರ್ ಬಿಚ್. ಹೀರೋನ ಎಷ್ಟು ಈಸಿಯಾಗಿ ಹೇಳ್ಬಿಟ್ಟಿಯಾ? ಯಾಕೆ ನಮ್ಗ ಅಪ್ಪ ಅಮ್ಮ ಇರಲ್ವಾ? ಫ್ಯಾಮಿಲೀಸ್ ಇರಲ್ವಾ? ಮಾತಾಡಿದ್ರೆ ಸಾಕು ಯಾವಾಗ್ಲೂ ಹುಡುಗರ ಜೊತೆ ಪೈಪಟ್ಟೆ ನಿಂತ್ಕೋತಿರಲ್ವಾ? ಸಿಗರೇಟ್ ಸೇರ್ತೀರಾ, ಎಣ್ಣೆ ಹೊಡಿತೀರಾ, ಮತ್ತಾಮೇಲೆ ಈ ತರ ಸೆಲ್ಫಿ ವಿಡಿಯೋ ಕೂಡ ತಗೋತೀರಾ. ಆಮೇಲೆ ಈ ತರ ಸಿಚುವೇಶನ್ ಬಂದಾಗ್ಲೇನೆ ಕೂತ್ಕೊಂಡು ಅಳ್ತಾ, ನಿಮ್ಗೇನ ನೀವು ಹುಡುಗರು, ನಾವ್ ಹುಡುಗಿರು ಅಂತೀರಾ. ಯಾಕೆ ಈ ತರ ಸಿಚುವೇಶನ್ ಅಲ್ಲಿ ನಿಮ್ಗೆ ಹುಡುಗಿರು ಅಂತ ನೆನಪಾಗತ್ತಾ? ಯು ನೋ ಒನ್ ಥಿಂಗ್, ಐ ಡಿಡ್ಂಟ್ ಜಸ್ಟ್ ಫಕ್ ಯು, ಐ ಮೇಡ್ ಲವ್ ಟು ಯು. ಸ್ಟಾಪ್ ಇಟ್ ಶಿವ. ತಿಂದಿಯೇನೋ ಸುಜನಾ, ತಿಂದಿಯೇನೋ? ಕಟ್ 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 ಕಟ್. ಏನಯ್ಯ ಅಷ್ಟು ಫೇಮಸ್ ಡೈಲಾಗ್ ಅಷ್ಟು ಕೆಟ್ಟದಾಗ ಹೇಳ್ತಾ ಇದೆಯಾ? ಅದ್ರಲ್ಲಿ ಎಷ್ಟು ಸೆಂಟಿಮೆಂಟ್ ಇದೆ, ಎಷ್ಟು ಫೀಲ್ ಇದೆ. ಓಕೆ ಸರ್, ಸಾರಿ ಸರ್, ಸಾರಿ. ಒನ್ ಮೋರ್. ಸುಜನಾ, ತಿಂದಿಯೇನೋ? ಸೈಲೆಂಟ್ ಅಲ್ಲಿ ಇಡದೆ ಫೋನು. ಸರ್ ಒಂದ್ ನಿಮಿಷ ಸರ್, ಈಗ ಫೋನ್ ಎತ್ತಿಲ್ಲ ಅಂದ್ರೆ ಅವ್ನು ನನ್ನ ತಿಂದಾಕ್ಬಿಡ್ತಾನೆ ಸರ್. ಒಂದ್ ನಿಮಿಷ ಸರ್. ಇವರೆಲ್ಲ ಎಲ್ಲಿಂದ ಬರ್ತಾರೋ? ಶಿವ, ತಿಂದಿಯೇನೋ? ತಿಂದೆ ಕಣೋ, ಚೆನ್ನಾಗಿ ತಿಂದೆ. ಅದಿರ್ಲಿ ಬಿಡು, ಲೇ ಮಂತ್ ಕಣೋ, ಮೊದ್ಲೇ ನನ್ನ ಹತ್ರ ದುಡ್ಡಿಲ್ಲ. ಅದಲ್ಲ. ಅದಲ್ವಾ? ಹಾಗಾದ್ರೆ ನಿಂಗ್ ಪ್ರಾಣನೇ ಕೊಟ್ಬಿಡ್ತೀನಿ ಮಗ. ಏನ್ ಬೇಕು ಹೇಳು? ನನ್ ಫೋನ್ ಕಳ್ದೋಯ್ತು ಕಣೋ. ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಿದೆ. ಅದನ್ನ ಹೇಗಾದ್ರೂ ಟ್ರೇಸ್ ಮಾಡ್ಬೋದಾ? ಸ್ವಿಚ್ ಆಫ್ ಆಗಿರೋ ಫೋನ್ ನ ಟ್ರೇಸ್ ಮಾಡ್ಬೇಕು ಅಂತಂದ್ರೆ ಭಯಂಕರ ಕಷ್ಟ. ಅದಾಗದಿರೋ ಕೆಲ್ಸ. ಇರೋ ಒಂದ್ ನಿಮಿಷ. ಫೋನ್ ಸಿಕ್ಕದ್ಮೇಲೆ ನಮ್ ಬಾರಾಟಕ್ಕೆ ಹೋಗ್ಬಿಟ್ಟು ಇಬ್ರು ಸೇರಿ ಗುಂಡಾಕಣ. ಏನಂತ್ಯ? ಫೋನ್ ಸಿಕ್ಕದ್ಮೇಲೆ ಬಾರೋ, ಫುಲ್ ಗುಂಡಾಕಣ.